ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಮನೆಯ ಒಳಗಡೆ ಎಂಟ್ರಿಯನ್ನು ಕೊಟ್ಟು ತನ್ನ ಹಳೆಯ ಡ್ರಾಮಾವನ್ನು ಶುರು ಮಾಡಿದಂತಹ ಈ ಚೈತ್ರ ಕುಂದಾಪುರಕ್ಕೆ ಈಗ ಅಸಲಿ ಸಂಕಷ್ಟ ಶುರುವಾಗಿದೆ. ಆಕೆಗೆ ಹೊರಗಡೆ ಆಗ್ತಿರುವಂಥ ವಿಚಾರದ ಬಗ್ಗೆ ಯಾವುದೇ ಅರಿವು ಬಹುಶಃ ಇಲ್ಲದೆ ಇರಬಹುದು. ಕಳೆದ ಬಾರಿ ಬಿಗ್ ಬಾಸ್ಗೆ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸಿದಂಥ ಇದೇ ಚೈತ್ರ ಕುಂದಾಪುರ ಈಗ ಮತ್ತೊಮ್ಮೆ ಬೇರೆ ಬೇರೆ ರೀತಿಯಾದಂಥ ಸಂಕಷ್ಟಗಳನ್ನು ಮತ್ತು ಕಾನೂನು ತೊಡಕುಗಳನ್ನು ಎದುರಿಸುವಂಥ ಅನಿವಾರ್ಯತೆ ಎದುರಾಗಿದೆ. ಈಗ ಬಿಗ್ ಬಾಸ್ ಮನೆಯಿಂದನೇ ಚೈತ್ರ ಕುಂದಾಪುರ ಅರೆಸ್ಟ್ ಆಗ್ತಾರಾ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಇದ್ದಿದೆ. ಅದಕ್ಕೆ ಕಾರಣವೂ ಕೂಡ ಇದೆ. ಹಾಗಾದರೆ ಅಂಥದ್ದೇನಾಯಿತು ಹೊರಗಡೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಈಕೆ ಫೈರ್ ಬ್ರ್ಯಾಂಡ್, ಬಿಗ್ ಬಾಸ್ ಮನೆಯ ಫೈರ್ ಬ್ರ್ಯಾಂಡ್, ಕಿರಿಕ್ ರಾಣಿ ಮತ್ತು ಬಣ್ಣ ಹಾಕದೇನೆ ನಟಿಸುವಂಥ ಕಲಾವಿದೆ. ಕಣ್ಣಲ್ಲಿ ಕಣ್ಣೀರು ಬರದೇ ಇದ್ರೂ ಕೂಡ ಕಣ್ಣೀರು ಬರಿಸುವಂತಹ ಕಲಾವಿದೆ. ಈಕೆ ಸತ್ಯವನ್ನು ಕೂಡ ಸುಳ್ಳು ಮಾಡಿಸುವಂತಹ ಕಲೆಯನ್ನು ತುಂಬ ಚೆನ್ನಾಗಿ ಅರಿತಿರುವಂತಹ ಒಬ್ಬ ಸುಪ್ರಸಿದ್ಧ ನಟಿಯೂ ಕೂಡ ಹೌದು. ಆದರೆ ಈಕೆಗೆ ಈಗ ಅಸಲಿ ಸಂಕಷ್ಟ ಶುರುವಾಗಿದೆ. ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ನ ಸ್ಪರ್ಧೆಯಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಚೈತ್ರ ಕುಂದಾಪುರಗೆ ಸಂಕಷ್ಟ ತಪ್ಪಿರಲಿಲ್ಲ. ಈ ಬಾರಿಯೂ ಕೂಡ ಕಾನೂನು ಸಂಕಷ್ಟಗಳು ತಪ್ಪಿದ್ದಲ್ಲ ಅನ್ನೋದು ಗೊತ್ತಾಗಿದೆ. ಮದುವೆಯಾಗಿ ಆರಾಮಾಗಿ ಸುಖ ಜೀವನವನ್ನು ಸಾಗಿಸಬೇಕಾಗಿದ್ದಂಥ ಚೈತ್ರ ಕುಂದಾಪುರ ಬೇರೆ ಬೇರೆ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗಿ ಬಿಗ್ ಬಾಸ್ ಮನೆಯ ಒಳಗಡೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿಯನ್ನು ಕೊಟ್ಟಿದ್ದರು. ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿರುವಂಥ ಚೈತ್ರ ಕುಂದಾಪುರಗೆ ಈಗ ಅರೆಸ್ಟ್ ಆಗುವಂತಹ ಆತಂಕ ಶುರುವಾಗಿದೆ. ಆದರೆ ಇದು ಯಾವುದರ ಬಗ್ಗೆ ಅರಿವು ಕೂಡ ಆಕೆಗಿಲ್ಲ. ಹಾಗಾದರೆ ಚೈತ್ರ ಅರೆಸ್ಟ್ ಆಗ್ತಾರಾ? ಏನು ಕಾರಣ ನೋಡ್ತಾ ಹೋಗೋದಾದರೆ, ಚೈತ್ರ ಕುಂದಾಪುರ ಅವರಿಗೆ ಉಡುಪಿಯ ಹಿರಿಯ ನಾಗರಿಕರ ಕೋರ್ಟ್ನಿಂದ ಭಾರೀ ಹಿನ್ನಡೆ ಆಗಿದೆ. ಸ್ವಂತ ತಂದೆಗೆ ದೈಹಿಕ ಮತ್ತು ಮಾನಸಿಕ ಕಿರುಕುಳ ನೀಡದಂತೆ ಹಾಗೂ ಅವರ ಮನೆಯಲ್ಲಿ ನಿರ್ಭೀತಿಯಿಂದ ವಾಸಿಸೋಕೆ ಅವಕಾಶವನ್ನು ಮಾಡಿಕೊಡುವಂತೆ ಉಡುಪಿಯ ವಿಭಾಗಾಧಿಕಾರಿಗಳ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಚೈತ್ರ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ನಾಯ್ಕ ಅವರು ತಮ್ಮ ಪತ್ನಿ ಹಾಗೂ ಮಗಳು ಚೈತ್ರ ವಿರುದ್ಧ ಕೋರ್ಟ್ನ ಮೆಟ್ಟಿಲನ್ನು ಏರಿದರು. ನನ್ನ ಮಗಳು ಹಾಗೂ ಪತ್ನಿ ನನಗೆ ಸರಿಯಾಗಿ ಊಟ ಉಪಹಾರವನ್ನು ನೀಡದೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಾ ಇದ್ದಾರೆ. ಮನೆಯಲ್ಲಿ ನಡೆಯುವಂತಹ ಕೆಲವು ಅವ್ಯವಹಾರಗಳನ್ನು ಪ್ರಶ್ನಿಸಿದ್ದಕ್ಕೆ ನನ್ನನ್ನೇ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ನನ್ನ ಸ್ವಂತ ಮನೆಯಲ್ಲೇ ನಾನು ಪರಕೀಯನಾಗಿದ್ದೇನೆ ಅಂತ ಹೇಳಿಬಿಟ್ಟು ಬಾಲಕೃಷ್ಣ ನಾಯ್ಕ ಅವರು ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಸದ್ಯ ಅವರ ಕಿರುಕುಳವನ್ನು ತಾಳಲಾರದೆ ಹಿರಿಯ ಮಗಳ ಜೊತೆಯಲ್ಲಿ ನಾನು ಆಶ್ರಯವನ್ನು ಪಡೆದಿದ್ದೇನೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದರು. ಇದಾದ ಬಳಿಕ ಬಾಲಕೃಷ್ಣ ನಾಯ್ಕ ಅವರ ಅರ್ಜಿಯನ್ನು ವಿಚಾರಣೆ ನಡೆಸಿದಂಥ ಕೋರ್ಟು ಹಿರಿಯ ನಾಗರಿಕರ ಪಾಲನೆ ಮತ್ತು ಕಲ್ಯಾಣ ನಿಯಮಗಳ ಅಡಿಯಲ್ಲಿ ರಕ್ಷಣೆಯನ್ನು ಕೊಟ್ಟಿದೆ. ಚೈತ್ರ ಕುಂದಾಪುರ ಹಾಗೂ ಅವರ ತಾಯಿ ಬಾಲಕೃಷ್ಣ ಅವರಿಗೆ ಯಾವುದೇ ರೀತಿಯಾದಂಥ ಕಿರುಕುಳವನ್ನು ನೀಡಬಾರದು ಮತ್ತು ಮನೆಯಲ್ಲಿ ಅವರು ಗೌರವಯುತವಾಗಿ ವಾಸಿಸೋದಕ್ಕೆ ಅನುವನ್ನು ಮಾಡಿಕೊಡಬೇಕು ಅಂತ ಹೇಳಿಬಿಟ್ಟು ಆದೇಶವನ್ನು ಕೊಟ್ಟಿದೆ. ಅಲ್ಲದೆ ಈ ಬಗ್ಗೆ ಪ್ರತಿವಾದಿಗಳಿಂದ ಮುಚ್ಚಳಿಕೆಯನ್ನು ಕೂಡ ಬರೆಸಿಕೊಳ್ಳದಂತೆ ಕುಂದಾಪುರ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದೆ ಕೋರ್ಟು. ಚೈತ್ರ ಕುಂದಾಪುರ ಅವರ ತಂದೆ ಮತ್ತು ಇವರ ನಡುವಿನ ಸಂಘರ್ಷ ಇಂದು ನಿನ್ನೆದಲ್ಲ. ಚೈತ್ರ ಮದುವೆಯ ವಿಚಾರದಲ್ಲಿ ತಂದೆ ಆಕ್ಷೇಪವನ್ನು ಎತ್ತಿದ್ರು. ಇತ್ತ ಚೈತ್ರ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಸಿಂಗಲ್ ಪೇರೆಂಟ್ ಅಂತ ಹೇಳಿಬಿಟ್ಟು ಹೇಳಿದರು. ಮೊನ್ನೆಯೂ ಕೂಡ ಬಿಗ್ ಬಾಸ್ನ ಮನೆಯಲ್ಲೂ ಕೂಡ ಚೈತ್ರ ಕುಂದಾಪುರ ಇದೇ ಮಾತನ್ನು ಹೇಳಿದರು. ನನ್ನ ತಾಯಿ ಸಿಂಗಲ್ ಪೇರೆಂಟು, ತುಂಬ ಕಷ್ಟಪಟ್ಟು ನನ್ನನ್ನು ಬೆಳೆಸಿದ್ದಾರೆ ಎನ್ನುವಂಥ ವಿಚಾರವನ್ನು ಹೇಳಿದರು. ತಂದೆ ಜವಾಬ್ದಾರಿ ಇಲ್ಲದಂತಹ ವ್ಯಕ್ತಿ ಅಂತಲೂ ಕೂಡ ಮೊನ್ನೆ ಹೇಳಿದರೂ ಕೂಡ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ನೇರವಾಗಿ ವಾಗ್ದಾಳಿಯನ್ನು ಕೂಡ ಮಾಡಿದರು. ಆದರೆ ತಂದೆ ಬಾಲಕೃಷ್ಣ ಅವರು ಮಗಳಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ನೀಡಿ ಪೋಷಿಸಿದ್ದು ನಾನು, ಈಗ ಆಸ್ತಿಗಾಗಿ ನನ್ನನ್ನೇ ಹಿಂಸಿಸ್ತಿದ್ದಾರೆ ಅಂತೇಳಿ ಕಣ್ಣೀರನ್ನು ಹಾಕಿದ್ರು. ಬಿಗ್ ಬಾಸ್ ಮನೆಯಲ್ಲಿ ತಾನು ಕಷ್ಟಪಟ್ಟು ಬಂದವಳು ಅಂತ ಹೇಳಿಬಿಟ್ಟು ಹೇಳಿಕೊಳ್ತಿರುವಂಥ ಚೈತ್ರ ಅವರಿಗೆ ಹೊರಗಿನ ಜಗತ್ತಿನಲ್ಲಿ ತಂದೆಯವರು ಈ ಕಾನೂನು ಹೋರಾಟವನ್ನು ಮಾಡುತ್ತಿರುವುದು ಜೊತೆಗೆ ಈ ಕಾನೂನು ಹೋರಾಟ ಅನ್ನುವಂಥದ್ದು ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಸದ್ದು ಮಾಡ್ತಿದ್ದಂಥ ಚೈತ್ರ ಅವರಿಗೆ ಈ ಹಿಂದೆ ಗೋವಿಂದ ಬಾಬು ಪೂಜಾರಿ ಅವರಿಗೆ BJPಯಿಂದ MLA ಟಿಕೆಟನ್ನು ಕೊಡಿಸೋದಾಗಿ ವಂಚನೆ ಮಾಡ್ತಿದ್ದಂಥ ಆರೋಪ, ಮತ್ತೊಂದು ಕಡೆಯಲ್ಲಿ ಈಗ ಇದೊಂದು ಸಂಕಷ್ಟ ಎಲ್ಲವೂ ಕೂಡ ಬಂದು ನಿಂತಿರುವಂಥದ್ದು ಸಹಜವಾಗಿ ಇನ್ನಷ್ಟು ಆತಂಕಕ್ಕೆ ದೂಡಿದೆ. ಜೊತೆಗೆ ಬಿಗ್ ಬಾಸ್ ಸೀಸನ್ 11 ಮುಗಿದ ನಂತರ ಮದುವೆಯಾಗಿ ಸುಖಿ ಸಂಸಾರವನ್ನು ನಡೆಸ್ತಿದ್ದಂತಹ ಚೈತ್ರ ಕುಂದಾಪುರ ಈಗ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಬಂದು ನೆಮ್ಮದಿಯಿಂದ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅಂತ ಹೇಳಿ ಭಾವಿಸಿದರೆ ಈಗ ಡಬಲ್ ಶಾಕ್ ಎದುರಾಗುವಂಥ ಚಾನ್ಸಸ್ ಇದೆ. ಒಂದು, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಚಾನ್ಸು, ಹೊರಗಡೆ ಹೋಗ್ತಾ ಇದ್ದಂತೆ ಪೊಲೀಸರು ಬಂದು ಕರ್ಕೊಂಡು ಹೋಗುವಂಥ ಚಾನ್ಸಸ್ಸು, ಈ ಎರಡೂ ಅವಕಾಶಗಳು ಕೂಡ ಇದ್ದಾವೆ. ಇದರಲ್ಲಿ ಯಾವುದು ಕಾರ್ಯರೂಪಕ್ಕೆ ಬರ್ತದೆ, ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಬಟ್ ಒಂದಂತೂ ಕ್ಲಿಯರ್ ಆಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಂತ ಹೇಳಿದ್ರೆ, ಚೈತ್ರ ಕುಂದಾಪುರಗೆ ಮುಂದಿನ ದಿನಗಳು ಅಷ್ಟು ಈಸಿಯಾಗಿಲ್ಲ. ಚೈತ್ರ ಅಂದುಕೊಂಡಷ್ಟು ಸುಲಭವಾಗಿ ಮುಂದಿನ ದಿನಗಳು ಬರುತ್ತೆ ಅಂತ ಹೇಳಿದ್ರೆ ಅದು ಮೂರ್ಖತನ ಆಗ್ತದೆ. ಹಾಗೆಯೇ ಚೈತ್ರ ಕುಂದಾಪುರ ವಿರುದ್ಧ
ಅವರ ತಂದೆಯು ಕೂಡ ಸಾಕಷ್ಟು ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಇದು ಚೈತ್ರಗೆ ಭಾರಿ ದೊಡ್ಡ ಮುಳುವಾಗುವಂಥ ಚಾನ್ಸಸ್ ಇದೆ. ಹಾಗೆಯೇ ಇಲ್ಲಿ ಚೈತ್ರ ಕುಂದಾಪುರ ಅವರ ಗಂಡನ ಬಗ್ಗೆ ಇರ್ಬೋದು, ಚೈತ್ರ ಕುಂದಾಪುರ ಅವರು ಈಗ ಬದುಕ್ತಿರುವಂಥ ರೀತಿಯ ಬಗ್ಗೆ ಇರ್ಬೋದು, ಚೈತ್ರ ಕುಂದಾಪುರ ಆಡಿದಂಥ ಮಾತುಗಳೇ ಇರ್ಬೋದು, ಎಲ್ಲದರ ಬಗ್ಗೆನೂ ಕೂಡ ಇಲ್ಲಿ ಚೈತ್ರ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ನಾಯಕ್ ಅವರು ತಮ್ಮ ಅಪಸ್ವರವನ್ನು ಎತ್ತಿದ್ದಾರೆ. ಯಾಕಂತ ಹೇಳಿದ್ರೆ ಚೈತ್ರ ಕುಂದಾಪುರ ಅವ್ರ ಮೇಲೆ ಈಗ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಆದೇಶ ಏನಿದೆ ಅದು ಕಾರ್ಯರೂಪಕ್ಕೆ ಬರುವಂಥ ಸಂದರ್ಭದಲ್ಲಿ ಅವರ ತಂದೆ ಮಾತನಾಡಿ ಸಾಕಷ್ಟು ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಚೈತ್ರ ಗಂಡ ಏನು ಮಾಡ್ತಿರೋದು ಏನು ಎಲ್ಲವನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಇನ್ನು ಶ್ರೀಕಾಂತನೇ ತನ್ನ ವಿದ್ಯಾಭ್ಯಾಸಕ್ಕೆ ಬೆಂಬಲವಾಗಿ ನಿಂತಿದ್ದ ಅಂತ ಹೇಳ್ಬಿಟ್ಟು ಚೈತ್ರ ಹೇಳಿರುವಂಥದ್ದು ಶುದ್ಧ ಸುಳ್ಳು ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಆತನಿಗೆ ಈ ಚೈತ್ರಗೂ ಯಾವುದೇ ರೀತಿಯಾದಂಥ ಆಗ ಸಂಬಂಧವೇ ಇರಲಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಬಟ್ ಆದರೆ ಈಗ ಸದ್ಯಕ್ಕೆ ಕೋರ್ಟ್ ಕೊಟ್ಟಿರುವಂಥ ಆದೇಶ, ಈ ಆದೇಶದ ಅನುಸಾರ ಕ್ರಮವನ್ನು ಕೈಗೊಳ್ಳುವಂತೆ ಕುಂದಾಪುರ ಪೊಲೀಸರಿಗೆ ಕೋರ್ಟ್ ಕೊಟ್ಟಿರುವಂಥ ನಿರ್ದೇಶನ, ಇದರ ಪ್ರಕಾರ ಈಗ ಚೈತ್ರ ಕುಂದಾಪುರದಿಂದ ಒಂದು ಹೇಳಿಕೆಯನ್ನು ಪಡಿಬೇಕಾಗ್ತದೆ. ಆ ಹೇಳಿಕೆಯನ್ನು ಪಡೆಯೋದಕ್ಕೋಸ್ಕರ ಚೈತ್ರ ಕುಂದಾಪುರ ಹೊರಗಡೆ ಹೋಗಿ ಬರಬೇಕಾಗ್ತದೆ. ಹೀಗಾಗಿ ಇದೆಲ್ಲವೂ ಕೂಡ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಒಂದು ಅಚ್ಚರಿ ಅಂತಲೇ ಹೇಳ್ಬೋದು. ಬಾಲಕೃಷ್ಣ ನಾಯಕ್ ಅವರಿಗೆ ಯಾವುದೇ ದೈಹಿಕ ಮತ್ತು ಮಾನಸಿಕವಾದಂಥ ಕಿರುಕುಳ ಕೊಡಬಾರದು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಿರುವಾಗ ಬದುಕಿರುವಷ್ಟು ದಿನವೂ ಕೂಡ ಚೈತ್ರ ಕುಂದಾಪುರ ಬಾಲಕೃಷ್ಣ ನಾಯಕ್ ಅವರನ್ನು ತಂದೆಯವರನ್ನು ಸಾಕುವಂತಹ ಜವಾಬ್ದಾರಿಯನ್ನು ಹೊರಲೇಬೇಕಾದಂಥ ಅನಿವಾರ್ಯತೆ ಈಗ ನಿಯಮಾನುಸಾರ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಈಗ ಬಿಗ್ ಬಾಸ್ ಕನ್ನಡ ಸೀಸನ್ನಲ್ಲಿ ಚೈತ್ರ ಕುಂದಾಪುರ ಸ್ಪರ್ಧಿಯಾಗಿ ಇರುವಂಥದ್ದು ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ. ಹಾಗಾಗಿ ವೈಲ್ಡ್ ಆಗಿಯೇ ಹೊರಗಡೆ ಬರ್ತಾರೋ ಅಥವಾ ನಿಧಾನಕ್ಕೆ ಹೊರಗಡೆ ಬರ್ತಾರೋ ಅನ್ನೋಂಥದ್ದು ಈಗಿರುವಂಥ ಕುತೂಹಲ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಒಂದಂತೂ ಕ್ಲಿಯರ್ ಆಗಿ ಇಲ್ಲಿ ಅರ್ಥ ಆಗ್ತಿದೆ, ಚೈತ್ರ ಕುಂದಾಪುರಗೆ ಮುಂದಿನ ದಿನಗಳು ಅಷ್ಟು ಈಸಿಯಾಗಿಲ್ಲ. ಕಾನೂನಿನ ತೊಡಕಿನಿಂದ ಈಕೆ ಪಾರಾಗೋದು ಕೂಡ ಅಷ್ಟು ಸುಲಭ ಅಲ್ಲ. ಅರೆಸ್ಟ್ ಆಗುವಂಥ ಚಾನ್ಸಸ್ ಕಡಿಮೆ ಇದೆ. ಬಟ್ ಹೇಳಿಕೆಗಳನ್ನು ಪಡೆದು ಒಂದು ವೇಳೆ ಇದಕ್ಕೆ ಆಕೆ ತಪ್ಪಿದಲ್ಲಿ, ಆ ಮಾತಿಗೆ ತಪ್ಪಿದಲ್ಲಿ ಅಥವಾ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದಲ್ಲಿ ಅರೆಸ್ಟ್ ಆಗೋದ್ರಲ್ಲಿ ಡೌಟ್ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.